ಪಿಳ್ಳಮ್ಮ. ನಮ್ ಸಮಸ್ಯೆ ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ರು ನಮ್ಗೇನು ಮೋಸ ಮಾಡವ್ರೆ, ಇವ್ರು ಏನು ಕೊಟ್ಟಿಲ್ಲ. ಅಷ್ಟು ಬಿಟ್ರೆ ನಮ್ಗ ಏನು ತಿಳುವಳಿಕೆ ಇಲ್ಲ, ನಮ್ಗ್ ಬರವಣಿಗೆ ಬಂದಿಲ್ಲ ಅಷ್ಟೇ. ಬೆಟ್ ಹಾಕ್ಸ್ಕೊಂಡವ್ರೆ ಸರ್. ಹೌದು, ಚಿಕ್ಕಮುನ್ಸಮ್ಮಪ್ಪನ ಮಗಳು, ಅಣ್ಣ ತಮ್ಮದಿರು ದೊಡ್ಡ ಮುನ್ಸ್ವಾಮಿ ಚಿಕ್ಕ ಮುನ್ಸಮ್ಮಪ್ಪ ಅವರು. ಸರ್, ಇಲ್ಲಿ ಸ್ಥಳೀಯ ಮುಖಂಡರು ನಾವು. ಮಹಾದೇವ್ ಅಂತೇಳಿ ನನ್ನ ಹೆಸರು. ಏನಿವತ್ತು ಇಲ್ಲಿ ಎಲ್ಲರೂ ನಾವು ಸೇರಿದ್ದೀವಿ ಸಂಘಟನೆ ವತಿಯಿಂದ. ಇಲ್ಲಿರ್ತಕ್ಕಂಥ ರೈತಾಪಿ ಜನಕ್ಕೆ ಇವಾಗ ಮುನ್ರಾಜು ಅಂತ ಮಾತಾಡಿದ್ರು, ಅವ್ರ ತಾತ ದೊಡ್ಡ ಮುನ್ಸ್ವಾಮಿ, ಚಿಕ್ಕ ಮುನ್ಸ್ವಾಮಿ, ನರಸಿಂಹಯ್ಯ ಅಂತ 3 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅವರು ವರ್ಷನೂ ಇದೇ ಊರಿನ ಸುತ್ತಮುತ್ತ ತೋಟಿ ಕೆಲಸ ಮಾಡಿಕೊಂಡು ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರಿಗೆ ಕೊಟ್ಟಂತ ಇದು ಬಳುವಳಿ ಜಾಗ 4 ಎಕರೆ ಚಿಲ್ಲರೆ ಜಾಗನ ಯಾವುದೇ ಕಾರಣಕ್ಕೂ ಇದನ್ನ ಪರಭಾರೆ ಮಾಡಬಾರ್ದು ಅಂತೇಳಿ ಒಂದು RTC ಅಲ್ಲಿರ್ಬೋದು, ಡಾಕ್ಯುಮೆಂಟ್ ಅಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಅವ್ರಿಗೆ ಕೊಟ್ಟಿರ್ತಾರೆ. ಇದಾದ ನಂತರ ಅವ್ರೇನ್ ಮಾಡ್ತಾರೆ, ಇವ್ರ ಮಕ್ಳುಗಳೆಲ್ಲ ಮೇಜರ್ ಆಗಿರ್ತಾರೆ, ಹೆಣ್ಣು ಮಕ್ಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಇವ್ರಿಗೆ ಯಾವುದೇ ವಿಧವಾದ ಇವ್ರ ಗಮನಕ್ಕೆ ತಂದಿರಲ್ಲ. ಯಾರೋ ಒಬ್ರು ಕರ್ಕೊಂಡೋಗಿ ಅವ್ರನ್ನ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಸೈನ್ ಮಾಡಿದ್ದಾರೆ. ಆಮೇಲೆ ಇವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ರು ನಾವು ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ ಸರ್ಕಾರದ ವತಿಯಿಂದ ಯಾವುದೇ ಒಂದು ಸೇಲ್ ಪರ್ಮಿಷನ್ ಇಲ್ಲ. ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಇವರು. ಆಮೇಲೆ ಕೋರ್ಟಲ್ಲಿ ನಡೀತಾ ಇದೆ, 2008ರಿಂದ ಕೋರ್ಟಲ್ಲಿ ನಡೀತಾ ಇದೆ. ಪದೇ ಇವ್ರು ಬಂದಾಗೆಲ್ಲ ಅವರು ಇವ್ರ ಮೇಲೆ ನೀವು ಬರೆಯಂಗಿಲ್ಲ, ಇಲ್ಲಿ ಬರೋಂಗಿಲ್ಲ, ಇಲ್ಲಿ ಒಳಗಡೆ ಹೋಗಂಗಿಲ್ಲ ಅಂತೇಳಿ ಇದರಲ್ಲಿರ್ತಕ್ಕಂಥ 3 ಜನ ಹೆಣ್ಣು ಮಕ್ಕಳು ಸಹ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಇದರಲ್ಲಿ ಏನು ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಅಂತೇಳಿ ನಡೀತಾ ಇತ್ತು ಮುಂದೆ ರೆಸಾರ್ಟ್. ಇದು ಆ ಸೀಸನಲ್ಲಿ ಇವರೇ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವ್ರಿಗೆ ಕೆಲಸದಿಂದ ಇವಾಗ ತೆಗೆದಾಕಿ ಬೇರೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ. ಈ ಮತ್ತೆ ಏನು ಕೋರ್ಟಲ್ಲಿ, ಹೈಕೋರ್ಟಲ್ಲಿ ನಡೀತಾ ಇರುತ್ತೆ, ಸಿವಿಲ್ ಕೋರ್ಟಲ್ಲಿ ನಡೀತಾ ಇರುತ್ತೆ, ಡಿಸ್ಟಿಕ್ ಕೋರ್ಟಲ್ಲಿ ನಡೀತಾ ಇರುತ್ತೆ. ಇಲ್ಲೆಲ್ಲ ನಡೀತಾ ಇದ್ರು ಇವರು ಬೇರೆ ಒಂದು ಕಂಪ್ನಿಗೆ ಮಾರ್ಟ್ಗೇಜ್ ಮಾಡಿ ಇದನ್ನ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಈಗ ನಾವು ಹೇಳ್ತಾ ಇದ್ದೀವಿ. ಮತ್ತೆ ಏನು ಇವ್ರಿಗೆ ಸೇರಬೇಕು ಬಡವರಿಗೆ ಜಮೀನು ನ್ಯಾಯಯುತಿಯಾಗಿ ಜಿಲ್ಲಾಧಿಕಾರಿಗಳಾಗಲಿ, ಸರ್ಕಾರ ಆಗಲಿ, ತಹಸೀಲ್ದಾರರಾಗಲಿ, ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿದ್ರು ಸ್ಥಳ ಪರಿಶೀಲನೆ ಮಾಡಿ ಈ ರೈತರಿಗೆ ಜಮೀನು ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮ ಬೇಡಿಕೆ ಇವ್ರಿಗೆ ರೈತರಿಗೆ ಜಮೀನು ಸೇರ್ತಕ್ಕದ್ದು. ಇವ್ರ ಮೂಲ ಜಮೀನು ಏನಿದ್ದಾರೆ, ಇಲ್ಲಿ ಬಂದಿರೋರು ಇವಾಗ ಸುಮಾರು ಒಂದು 40 ಜನ ಬಂದಿದ್ದಾರೆ. ಇದಕ್ಕೆ ಮೂಲ ಕುಟುಂಬಸ್ಥರು ಒಂದು 60 ಜನ ಇದ್ದಾರೆ. ಇನ್ನು ಮಕ್ಳು ಸ್ಕೂಲ್ಗೆ ಹೋಗಿದ್ದಾರೆ, ಇನ್ನೂ ಒಂದಷ್ಟು ಜನ ಹೆಣ್ಣು ಮಕ್ಕಳೆಲ್ಲ ಬೇರೆ ಸ್ಕೂಲ್ ಕೆಲ್ಸಗಳಿಗೆ ಹೋಗಿದ್ದಾರೆ. ಮತ್ತು ಲಕ್ಷ್ಮೀಪುರದ ಹತ್ರ ಸ್ಕೂಲ್ಗಳಿದೆ, ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರಿಗೆ ರಜಾ ಕೊಟ್ಟಿಲ್ಲ. ರಜಾ ಕೊಡ್ದಿದ್ದ ಕಾರ್ಯಕ್ರಮ ಇದು ಅವ್ರ ಕಾರಣಾಂತರದಿಂದ ಅವ್ರು ಬರೋಕ್ಕಾಗಿಲ್ಲ. ಇದಕ್ಕೆ ಸರಿಯಾಗಿ ನಾವೆಲ್ಲ ಲೆಕ್ಕ ವಂಶವೃಕ್ಷ ತಗೊಂಡ್ರೆ 100 ಜನ ಬರ್ತಾರೆ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಅಂತೇಳಿ. ಆದ್ದರಿಂದ ಇವ್ರಿಗೆ ನ್ಯಾಯಯುತವಾಗಿ ಅಧಿಕಾರಿಗಳು ಇವ್ರಿಗೆ ಏನು ದಕ್ಕಬೇಕು ಅದನ್ನ ಕೊಡಿಸ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಅನ್ಯಾಯಗಳು ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಗೇಟ್ ಬೀಗ ಹಾಕೋ ಕಾರ್ಯಕ್ರಮ ಇರ್ತೈತೆ. ಮತ್ತೆ ಜಿಲ್ಲಾಧಿಕಾರಿಗಳ ಆಫೀಸ್ ಹತ್ರ ಹಂತವಾಗಿ ಜಿಲ್ಲಾಧಿಕಾರಿಗಳ ಆಫೀಸ್ ಹತ್ರ, ಮತ್ತೆ ಏನು ನಮ್ಮ ಕಂದಾಯ ಸಚಿವರಿದ್ದಾರೆ ಅವ್ರ ಮನೆ ಹತ್ರನೂ ಸಹ ಇದ್ರ ಬಗ್ಗೆ ಒಂದು ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಮಹಾದೇವ್ ಅಂತ.